ಜೈ ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಶೂ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಶೂ ನೇಮ್ ಬಂದ್ಬಿಟ್ಟು ರೆಡ್ ಟೇಪ್ ಅಂತ. ಇದು ಯಾವುದೇ ರೀತಿಯಾದ ಒಂದು ಕೊಲಾಬ್ರೇಷನ್ ವಿಡಿಯೋ ಅಲ್ಲ, ನಾನೇ ಓನಾಗಿ ತರಿಸಿರುವಂಥದ್ದು ಫ್ಲಿಪ್ಕಾರ್ಟಿಂದ. ತುಂಬ ರಿವ್ಯೂ ಚೆನ್ನಾಗಿತ್ತು. ಹಾಗೆ ಫ್ಲಿಪ್ಕಾರ್ಟಲ್ಲಿ 4.12 ರೇಟಿಂಗ್ ಇದೆ. ಹಾಗೆ 90% ಪಾಸಿಟಿವ್ ಇದ್ರ ಕಮೆಂಟ್ ಇತ್ತು. ಹಾಗಾಗಿ ಈ ಒಂದು ಶೂನ ತರಿಸಿದ್ದೀನಿ. ಈ ಶೂ ತರಿಸಿದ ಏನು ಉದ್ದೇಶಪ್ಪ ಅಂತಂದರೆ, ಇದು ಸೇಮ್ ನಿಮಗೆ ಈಗೇನು ನೈಕಿ, ಜೂಮ್ಯಾಕ್ಸ್ ಈ ಥರ ಶೂಗಳಿದಾವಲ್ಲ, ನೀವೆಲ್ಲ ಕಾಪಿ ಶೂಸ್ ಹೋಗ್ತಿರಲ್ಲ ಆ ರೀತಿನೇ ಕಾಣುತ್ತೆ. ಬಟ್ ಅವೆಲ್ಲ ಕಾಪಿ ಆಗಿರುತ್ತೆ. ಬಟ್ ಇದು ಒರಿಜಿನಲ್ ಶೂ. ಹಾಗಾಗಿ ಒಂದು ಒರಿಜಿನಲ್ ಶೂನ ತೋರಿಸ್ಕೊಡೋಣ ಅಂತೇಳಿ ತರಿಸಿದ್ದು. ಇದರೊಳಗಡೆ ಕೂಡ ನೀವು ಕಾಪಿ ಪ್ರಾಡಕ್ಟ್ ತೊಗೊಂತಿರೋದ್ರ ಒಳಗಡೆ ಏನು ಪ್ಲೇಟ್ ಇರುತ್ತೋ TFT ಇದು, ಅದೇ ಒಂದು ಪ್ಲೇಟ್ ಇದರಲ್ಲಿ ಕೂಡ ಇರುತ್ತೆ. ಕಾರ್ಬನ್ ಪ್ಲೇಟ್ ಇರಲ್ಲ. ನೀವು ಕಾರ್ಬನ್ ಪ್ಲೇಟ್ ತಗೊಳೋ ಶೂ ಏನಿದೆ ಅಲ್ಲ, ಕಾರ್ಬನ್ ಪ್ಲೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಆ ಶೂ ಮಿನಿಮಮ್ 10,000 ಮೇಲೆ ಹೋಗುತ್ತೆ. ಅದರೊಳಗಡೆ ಕಾರ್ಬನ್ ಪ್ಲೇಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಅವೆಲ್ಲ ನಾರ್ಮಲ್ ಪ್ಲೇಟ್ ಇರುತ್ತೆ, ಪ್ಲಾಸ್ಟಿಕ್ಕಿಂದ ಅಥವಾ ಒಂದು ಯಾವುದಾದ್ರೂ ಮೆಟೀರಿಯಲ್ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ತೋರಿಸ್ಕೊಡ್ತೀನಿ. ರೆಡ್ ಟೇಪ್ ಕಡೆಯಿಂದ ವಾಕಿಂಗ್ ಶೂ ಅಂತ ಇರುತ್ತೆ, ಟೆಕ್ಸ್ಟೈಲ್ ಇದು ನೇಮ್ ಬಂದ್ಬಿಟ್ಟು ರೆಡ್ ಟೇಪ್ ETPU ಶೂ ಅಂತೇಳಿ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ETPU ಅಂತೇಳಿ ಕೊಟ್ಟಿರ್ತಾರೆ. ETPU ಬಂದ್ಬಿಟ್ಟು ಇದೊಂದು ಫಾರ್ಮ್ ಏನು ಮೆಟೀರಿಯಲ್ ಯೂಸ್ ಮಾಡಿದ್ರು ಅದ್ರದ್ದು ಇದು. ಇದರಲ್ಲಿ ಅವರು ವಾಕಿಂಗ್ ಶೂ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ ಕೆಟಗರಿ ಒಳಗಡೆ ಫ್ಲಿಪ್ಕಾರ್ಟಲ್ಲಿ. ಏನಕ್ಕಪ್ಪ ಈ ರೀತಿ ಯೂಸ್ ಮಾಡ್ತಾರೆ ಅಂತಂತಂದ್ರೆ, ಆ ಫ್ಲಿಪ್ಕಾರ್ಟಲ್ಲಿ ಒಂದು ಟ್ಯಾಕ್ಸಿಂದು ಅವ್ರದ್ದೇ ಒಂದು ಹತ್ರ ಫಾರಮ್ ಇರುತ್ತೆ. ಏನಂತಂದ್ರೆ, ಈಗ ಅವ್ರು ವಾಕಿಂಗ್ ಶೂ ನಾವು ಮಾರ್ತಿದ್ರೆ ಅದಕ್ಕೆ ಕಮ್ಮಿ ಪ್ರೈಸ್ ತೊಗೊತಾರೆ ಬ್ರೋಕರಿಂದ. ಅವ್ರು ರನ್ನಿಂಗ್ ಶೂ ಅಂತ ಹಾಕಿದ್ರೆ ಅಂದ್ರೆ ಅವರು ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಫ್ಲಿಪ್ಕಾರ್ಟಲ್ಲಿ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ಇದನ್ನ ವಾಕಿಂಗ್ ಶೂ ಅಂತೇಳಿ ಫ್ಲಿಪ್ಕಾರ್ಟಲ್ಲಿ ಶೋ ಮಾಡಿದ್ದಾರೆ. ಇದೇ ಶೂ ನಿಮಗೆ ಮಿಂತ್ರದಲ್ಲಿ 2,800 3,010 ಹತ್ರ ಇದೆ. ಫ್ಲಿಪ್ಕಾರ್ಟಲ್ಲಿ ಮಾತ್ರ ಇದು ಈಗ ಸೇಲ್ ಇರೋದ್ರಿಂದ 1,650 ರೂಪಾಯಿಗೆ ನಡೀತಾ ಇದೆ. ಇದ್ರ ಲಿಂಕ್ ಬೇಕಂದ್ರೆ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಇಲ್ಲ ನಾನು ಟ್ಯಾಗ್ ಪ್ರಾಡಕ್ಟ್ ಒಳಗಡೆ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಬೈ ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲ, ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ. ಬನ್ನಿ ಶೂ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಶೂ ಬಾಕ್ಸ್ ಈ ರೀತಿ ಬಂದಿದೆ. ಒಳಗಡೆ ಏನು ಕೊಟ್ಟಿಲ್ಲ, ಅವರು ಬಿಲ್ ಹಾಕಿದ್ದಾರೆ. ನನಗೆ ಬಂದಿದ್ದ ಪ್ರೈಸ್ ಕೂಡ ಇಷ್ಟೇ. ಇಲ್ಲಿ ಕಾಣ್ತಿರ್ಬೋದು ನಿಮಗೆಲ್ಲ ಡೀಟೇಲ್ಸ್ ಇದ್ರೊಳಗಡೆ ಇದೆ. 1,650 ರೂಪಾಯಿ ಆಯಿತು. ಶೂ ಒಳಗಡೆ ಒಂದು 2 ಫಾರ್ಮ್ ಕೊಟ್ಟಿದ್ರು, ತೆಗೆದಿಸ್ತಿದ್ದೀನಿ. ನೋಡ್ತಾ ಇರ್ಬೋದು. ಮೊದಲು ಔಟರ್ ಸೋಲ್ ಬಗ್ಗೆ ನೋಡೋದಾದ್ರೆ, ನಿಮಗೆ ಇದರ ಔಟರ್ ಸೋಲು ನೆಟ್ ಮೇಸ್ನ ಕೊಟ್ಟಿರ್ತಾರೆ. ಅಂತಂದ್ರೆ ಇದರಿಂದ ನಿಮಗೆ ಹೇರ್ ತುಂಬ ಈಸಿಯಾಗಿ ಗಾಳಿ ಆಡುತ್ತೆ, ನಿಮಗೆ ಕಾಲಿಗೆ ಏನೂ ತೊಂದರೆ ಆಗಲ್ಲ. ಸೊ ನಿಮಗೆ ತೋರಿಸ್ಬೇಕು ಉದಾಹರಣೆ ಅಂತಂದ್ರೆ, ಸೊ ನೋಡ್ತಾ ಇರ್ಬೋದು ಎಷ್ಟು ಏರ್ ಹೋಗ್ಲಿಕ್ಕೆ ಬರಲಿಕ್ಕೆ ಜಾಗ ಇದೆ. ಇದರಿಂದ ನಿಮಗೆ ತುಂಬ ಈಸಿ ಆಗುತ್ತೆ ರನ್ನಿಂಗ್ ಮಾಡೋಕ್ಕೆ. ಹಾಗೆ ಇದ್ರ ಒಂದು ಟಂಗ್ ಬಂದ್ಬಿಟ್ಟು ಸೊ ಬೂಟ್ ಕಟ್ ಶೇಪಲ್ಲಿರುತ್ತೆ. ಅಂತಂದರೆ ಈಗ ನಾವು ನಮ್ಮ ಭಾಷೆ ಒಳಗಡೆ ಬೇಕಂತಂದ್ರೆ ಸಾಕ್ಸ್ ಹೇಗೆ ಹಾಕೊತೀವೋ ಸೊ ಆ ರೀತಿ ನಮಗೆ ಇದು ಫೀಲ್ ಆಗುತ್ತೆ. ಇದ್ರ ಟಂಗ್ ಸಪ್ರೇಟ್ ಆಗಿಲ್ಲ. ಈಗ ನಮ್ದೆಲ್ಲ ಬೇರೆ ಶೂದೆಲ್ಲ ನೋಡ್ತಾ ಇರ್ಬೋದು ನೀವು, ಅಪ್ ಡೌನ್ ಹೆಚ್ಚು ಕಡಿಮೆ ಇರುತ್ತೆ. ಇದ್ರದ್ದು ಚೆನ್ನಾಗಿ ಕೊಟ್ಟಿದ್ದಾರೆ. ಇದಾದ ನಂತರ ಇದರ ಇನ್ನರ್ ಸೋಲ್ ಹೋಗೋಣ. ಸೊ ಇನ್ನರ್ ಸೋಲ್ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಕ್ವಾಲಿಟಿ ಇನ್ನರ್ ಸೋಲ್ನ ಕೊಟ್ಟಿದ್ದಾರೆ. ನಾವು ಎಕ್ಸ್ಟ್ರಾ ಒಂದು 200 ರೂಪಾಯಿ ಕೊಟ್ಟು ತೊಗೊಳೋವಂಥ ಅವಶ್ಯಕತೆ ಇಲ್ಲ. ಒಳ್ಳೆ ಒಂದು ಕುಷನಿಂಗ್ ಇರುವಂಥದ್ದನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕುಷನ್ ಬಗ್ಗೆ ಮಾತಾಡೋದಾದ್ರೆ ಸೈಡ್ ಜಾಸ್ತಿ ಕೊಟ್ಟಿಲ್ಲ. ಸೊ ಬ್ಯಾಕ್ ಸೈಡ್ ಸಪೋರ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಕುಷನಿಂಗ್ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡಲ್ಲಿ. ಹಾಗೆ ಇದಕ್ಕೆ ಗ್ರಿಪ್ ಕೂಡ ಕೊಟ್ಟಿದ್ದಾರೆ, ಈಸಿಯಾಗಿ ಹಾಕ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ. ಇದಾದ ನಂತರ ಇದರೊಳಗಡೆ ನೋಡ್ತಾ ಇರ್ಬೋದು. ಸೊ ಈಗ ಮಿಡ್ ಸೋಲ್ ಬಗ್ಗೆ ನೋಡೋಣ. ಸೊ ETPU ಅಂತ ಹೇಳಿದ್ವಲ್ಲ, ಸೊ ಅದನ್ನೇ ಮೆಟೀರಿಯಲ್ನ ಸೊ ಯೂಸ್ ಮಾಡಿದ್ದಾರೆ. ಸೊ ETPU ಇಲ್ಲಿ ಕೊಟ್ಟಿದ್ದಾರೆ ಅವರು, ಡಿಪ್ಟ್ ಪ್ಲಸ್ ETPU ಅಂತೇಳಿ ಆ ಒಂದು ಫಾರ್ಮ್ನ ಯೂಸ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಸ್ಮೂತ್ ಯಾವ ರೀತಿ ಇದೆ ಅಂತೇಳಿ. ಸೊ ಇದ್ರ ನಾನು ವಿಡಿಯೋನ ಸಪ್ರೇಟಾಗಿ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ ಇದ್ರ ಮೇಲ್ಗಡೆ. ಇದಾದ ನಂತರ ಸೊ ಔಟರ್ ಸೋಲ್ ನೋಡ್ತಾ ಇರ್ಬೋದು. ಔಟರ್ ಸೋಲ್ ಬಂದ್ಬಿಟ್ಟು ತುಂಬ ಉತ್ತಮವಾಗಿದೆ. ಸೊ ನೀವು ರೋಡ್, ಮಡ್ ಹಾಗೆ ಸಿಂಥೆಟಿಕಲ್ ಕೂಡ ಆರಾಮಾಗಿ ಓಡ್ಬೋದು, ಯಾವುದೇ ತೊಂದರೆ ಇಲ್ಲದೆ. ಇದು ಗ್ರಿಪ್ ಚೆನ್ನಾಗಿರುತ್ತೆ. ಒಳಗಡೆ ಸೊ ETPU ಇವ್ರದ್ದೇ ಆದಂಥ ಒಂದು ಮೆಟಲ್ನ ಕ್ರಿಯೇಟ್ ಮಾಡಿಬಿಟ್ಟು ಇವರೊಂದು ಒಳಗಡೆ ಪ್ಲೇಟ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಬೆಳಗ್ಗೆ ನಾವು ಟ್ರಯಲ್ ಕೂಡ ನೋಡಿದ್ವಿ, ಇದ್ರ ಮೇಲೆ ಓಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಈ ಶೂ ಬಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರು, ಸರ್ ಒಂದು ಚೆನ್ನಾಗಿರೋ ಶೂ ಕೊಡಿ ಅಂತೇಳಿ. ನೋಡಿ, ಆ ಶೂ ಈಗ ಯಾವುದೋ ಕಾಪಿ ಶೂ ತೊಗೊತೀರ, ಅವೆಲ್ಲ ರನ್ನಿಂಗ್ಗೆ ತಕ್ಕನಂಗೆ ಮಾಡಿರಲ್ಲ. ಸೊ ಹಾಗಾಗಿ ಕಂಪ್ನಿ ಕಡೆ ಹೋಗಿ, ಸೊ ಈ ಕಂಪ್ನಿಯವ್ರು ಏನು ಮಾಡ್ತಾರೆ, ಅವರೆಲ್ಲ ಸ್ಪೆಷಲಿಸ್ಟ್ ಕಡೆಯಿಂದ ಮಾಡಿಸಿರ್ತಾರೆ. ಈ ಕಾಪಿ ಶೂಗಳಿಂದ ತುಂಬ ಜನಕ್ಕೆ ಶಿನ್ ಪೇನ್, ಕಾಲ್ ಪೇನ್ ಈ ರೀತಿ ತೊಂದರೆ ಆಗ್ತಿರುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಈ ಥರ ಶೂನ ತೊಗೊಳ್ಳಿ. ಇದು ಬಂದ್ಬಿಟ್ಟು ಸ್ವಲ್ಪ ವೇಟ್ ಇದೆ, ಪರ್ ಲೆಗ್ ಇದು 300 ಗ್ರಾಮ್ ಬರುತ್ತೆ. ಅಂದರೆ ಟೋಟಲ್ 2 ಶೂ ಸೇರಿಬಿಟ್ಟು 600 ಗ್ರಾಮ್ ಆಗುತ್ತೆ. ನನ್ನ ಪ್ರಕಾರ ಚೆನ್ನಾಗಿದೆ ಗುರು, ಇದೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಕಸ್ಮಾತಾಗಿ ಏನು ಸರಿ ಬರಲಿಲ್ಲ ಅಂತ ನಾನು ವೀಡಿಯೋದಲ್ಲಿ ಡಿಲೀಟ್ ಮಾಡಿರ್ತೀನಿ. ಈಗ 1 ಡೇಸ್ ಆಯಿತು, ಬೆಳಗ್ಗೆ ಕೂಡ ರನ್ನಿಂಗ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಶೂ ಮಾತ್ರ. ಕಲರಲ್ಲಿ 2 ಆಪ್ಷನ್ ಇದೆ, ಒಂದು ವೈಟ್ ಗ್ರೀನಲ್ಲಿ ಬರುತ್ತೆ, ಒಂದು ಸೊ ಈ ರೀತಿ ಆರೆಂಜ್ ಕಲರ್ ಮತ್ತು ಇದು ಬ್ಲೂ ಅಲ್ಲಿ ಬರುತ್ತೆ.
ಯಾರಿಗಾದ್ರೂ ಬೇಕಾದರೆ ಟ್ಯಾಗ್ ಪ್ರಾಡಕ್ಟ್ ಒಳಗಡೆ ಹಾಕಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡ್ಕೊಳ್ಬಹುದು. ಜೈ ಹಿಂದ್.